ಇಲ್ಲಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ ಕೆಇ ಕಡೆಯಿಂದ ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಸೊ ಈ ಒಂದು ನ್ಯೂಸ್ ನ ಕೇಳಿ ಎಲ್ಲರೂ ಕೂಡ ಡೆಫಿನೆಟ್ಲಿ ಖುಷಿ ಪಡ್ತಾರೆ. ಆ ರೀತಿ ಅಪ್ಡೇಟ್ ಇದೆ. ಸೊ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲಿ ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಷಯ ಗೊತ್ತಿರಲಿ. ಏನಂತ ಹೇಳಿದ್ರೆ ಇಲ್ಲಿ ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಜುಲೈ 30ನೇ ತಾರೀಕು ಮಾರ್ನಿಂಗ್ 8 ಗಂಟೆವರೆಗೂ ಕೂಡ ನಿಮಗೆ ಟೈಮ್ ಕೊಟ್ಟಿದ್ರು ಕೆಇದವರು. ಆದ್ರೆ ಅದೇ ಕೆಇದವರು ಇವಾಗ ಅಫಿಷಿಯಲ್ ಆಗಿನೇ ಆಪ್ಷನ್ ಎಂಟ್ರಿ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ 3 ದಿನದವರೆಗೂ ಕೂಡ. ನಿಮಗೆ ಆಗಸ್ಟ್ 3 11 ಗಂಟೆವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ. ಸೊ ಎಲ್ಲ ಸಿಇಟಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ನೀಟಾಗಿ ಕಾಲೇಜ್ಗಳನ್ನ ಆಡ್ ಮಾಡಿ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ನಂತರ 3 ದಿನದ ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನ ಅನೌನ್ಸ್ ಮಾಡ್ತಾರೆ. ಸೊ ಯಾರು ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರು ಪ್ರತಿಯೊಬ್ಬರು ಕೂಡ ಆಪ್ಷನ್ ಎಂಟ್ರಿ ಮಾಡಿ. ಮತ್ತೆ ಯಾರು ಆಪ್ಷನ್ ಎಂಟ್ರಿ ಆಲ್ರೆಡಿ ಈಗ ಮಾಡಿದಾರೆ ಅವರು ಈಗ ಏನೇನೋ ಎಡಿಟ್ ಇದ್ರೆ ಸೊ ಏನಾದರೂ ಮಿಸ್ಟೇಕ್ಸ್ ಇದ್ರೆ ನೀವು ಎಡಿಟ್ ಮಾಡ್ಕೋಬಹುದು. ಈಗ ಡೈರೆಕ್ಟ್ ಆಗಿ ಕೆಇ ಕಡೆಯಿಂದ ಬಂದಿರುವಂತ ಒಂದು ಗುಡ್ ನ್ಯೂಸ್ ಹೇಳೋದಿದ್ರೆ ಇಲ್ಲಿ ಯಾರು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ರಿ ಅವರಿಗೆ BSc ನರ್ಸಿಂಗ್ ಕಾಲೇಜ್ಗಳು ಕಾಣಿಸ್ತಾ ಇರಲಿಲ್ಲ. ಮತ್ತೆ BNYS ನ್ಯಾಚುರೋಪತಿ ಮತ್ತೆ ಯೋಗ ಕೋರ್ಸ್ ಗಳಿಗೆ ಕಾಲೇಜಸ್ ಕಾಣ್ತಾ ಇಲ್ಲ ಅಂತ ಬಹಳ ಜನ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಟೈಮಲ್ಲಿ ಈ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ರಿ. ಸೊ ಅದನ್ನ ಈಗ ಕೆಇದವರು ರಿಲೀಸ್ ಮಾಡಿದ್ದಾರೆ. ನೀವು ಆಪ್ಷನ್ ಎಂಟ್ರಿಗೋಸ್ಕರ ಇವಾಗ ಅಂದ್ರೆ ಆಪ್ಷನ್ ಎಂಟ್ರಿ ಕೋಟಾನ ಓಪನ್ ಮಾಡ್ಕೊಳ್ಳಿ. ಇವಾಗ ನ್ಯಾಚುರೋಪತಿ ಮತ್ತೆ ಯೋಗ ಕಾಲೇಜ್ಗಳನ್ನ ತೋರಿಸ್ತಾ ಇದೆ. ಮತ್ತೆ BSc ನರ್ಸಿಂಗ್ ಕಾಲೇಜ್ ಕೂಡ ಬಂದಿದೆ. ಈಗ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿನ ಪ್ರಿಯಾರಿಟಿ ವೈಸ್ ಆಗಿ ಆಪ್ಷನ್ ಎಂಟ್ರಿ ಮಾಡಿ. ಮತ್ತೆ ನಿಮಗೆ ಇದೇ ತರ ಲೇಟೆಸ್ಟ್ ಆಗಿ ಅಪ್ಡೇಟ್ ಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.